ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಕಟೋರಿ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋಲ್ಲಿ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಫಸ್ಟ್ ನೋಡಿರಿ, ಮೇನ್ ಬಟ್ಟೆ ಮತ್ತು ಲೈನಿಂಗ್ ಕ್ಲಾತ್ ಎರಡನ್ನೂ ನಾವು ಅಟ್ಯಾಚ್ ಮಾಡ್ಕೋಬೇಕು. ನಾನಿಲ್ಲಿ ಫಸ್ಟ್ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳಕತ್ತೀನಿ. ನೆಕ್ ಹತ್ರ ಒಂದು ಹೊಲಿಗೆ ಹಾಕೋರಿ. ಸ್ವಲ್ಪ ಏನಾದರೂ ಬಿಗಿನರ್ಸ್ ಇದ್ರಿ ಅಂತಂದ್ರೆ ಸ್ವಲ್ಪ ಲೈನಿಂಗ್ ಕ್ಲಾತ್ ಅಲ್ಲ, ಮೇನ್ ಬಟ್ಟೆ ನೀವು ಕಟಿಂಗ್ ಮಾಡ್ಕೊತಿರ್ತೀರ, ಒಂದು ಸ್ವಲ್ಪ ಹೆಚ್ಚಿಗೆ ಬಿಟ್ಕೊಂಡು ಕಟಿಂಗ್ ಮಾಡ್ಕೊರಿ. ಯಾಕಂದ್ರೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಕಟಿಂಗ್ ಮಾಡೋ ಹೊತ್ತಿಗೆ ಆಯಿತು ಅಂತಂದ್ರೆ ನಾವು ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ನೆಕ್ ಹತ್ರ ಹೊಲಿಗೆ ಹಾಕೋರಿ ಮತ್ತು ಕೆಳಗಡೆ ಒಂದು ಬೆನ್ನ ಹತ್ರ ಹೊಲಿಗೆ ಹಾಕ್ಕೊಂಡು ಹೊಲಿಸ್ಕೊರಿ. ಕೆಳಗಡೆ ನಾವು ಹೊಲಿಗೆ ಈ ಥರ ಹಾಕೋದ್ರಿಂದ ನಾವು ಮತ್ತೆ ಸಪ್ರೇಟಾಗಿ ಬೆನ್ನು ಅಟ್ಯಾಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮೇಲ್ಗಡೆ ಒಂದು ಸಪೋರ್ಟಿವ್ ಆಗಿ ಒಂದು ಹೊಲಿಗೆ ಹಾಕೋರಿ. ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಲ್ಲಿ ನೋಡಿರಿ, ಫಸ್ಟ್ ನಾವು ಪೀಸ್ ಕಟಿಂಗ್ ಮಾಡಿರ್ತೀವಲ್ಲ ಅವು ಎಲ್ಲಿ ಬರ್ತಾವೆ ಅಂಥೇಳಿ ನಾವು ಎಲ್ಲಿ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಬೇಕಂತೇಳಿ ನೋಡ್ಕೊಂಡು ಅಟ್ಯಾಚ್ ಮಾಡ್ಕೊರಿ. ಯಾಕಂದ್ರೆ ಕನ್ಫ್ಯೂಷನ್ ಆಗಿ ಈ ಪಾರ್ಟ್ ಈ ಸೈಡು ಮತ್ತು ಈ ಪಾರ್ಟ್ ಈ ಸೈಡು ಈ ಥರ ಮಾಡ್ಕೋಬೇಡ್ರಿ. ಫಸ್ಟು ಕರೆಕ್ಟಾಗಿ ಒಂದು ಪಿನ್ ಅಟ್ಯಾಚ್ ಮಾಡ್ಕೊಂಡು ಫಸ್ಟ್ ಇಡ್ರಿ, ಬಟ್ಟೆ ಇಟ್ಟು ಆನಂತರ ನೀವು ಬಟ್ಟೆನ ಸ್ಟಿಚಿಂಗ್ ಮಾಡ್ಕೊರಿ. ಫಸ್ಟ್ ನೋಡಿರಿ, ಲೈನಿಂಗ್ ಕ್ಲಾತ್ನ ಮೇನ್ ಬಟ್ಟೆಗೆ ಅಟ್ಯಾಚ್ ಮಾಡ್ಕೊರಿ. ಎರಡು ಸೈಡನ್ನು ಅಟ್ಯಾಚ್ ಮಾಡ್ಕೊರಿ. ನೆಕ್ಸ್ಟ್ ಪೀಸ್ ಅಟ್ಯಾಚ್ ಮಾಡಬೇಕಾದ್ರೆ ಏನು ಮಾಡಿರಿ, ಮೇಲ್ಗಡೆ ಒಂದು ಪಾರ್ಟ್ ಇಡ್ರಿ, ಕೆಳಗಡೆ ಒಂದು ಪಾರ್ಟ್ ಇಟ್ಟು ಫಸ್ಟ್ ನೀಟಾಗಿ ಹೊಲಿಗೆ ಹಾಕೋರಿ. ನೋಡಿರಿ, ಬಟ್ಟೆನ ಫುಲ್ಲು ಎಳೆದು ಹಾಕೋಬೇಡ್ರಿ. ಕರೆಕ್ಟಾಗಿ ಇದು ಯಾವ ಥರ ಬರುತ್ತೋ ಆ ಥರ ನೀವು ಕೊಟ್ಕೋತಾ ಹೊಲಿಗೆ ಹಾಕೊತ ಹೋಗ್ರಿ. ಹಂಗಾದ್ರೆ ಕರೆಕ್ಟಾಗಿ ಬರ್ತೈತಲ್ಲಿ ಸ್ಟಿಚಿಂಗ್. ನೆಕ್ಸ್ಟ್ ಫ್ರಂಟ್ ಪಾರ್ಟ್ಗೆ ಒಂದು ಟಕ್ಸ್ ಪಾಯಿಂಟ್ ಇಡ್ರಿ. ಅಲ್ಲಿ ನಾವು ಕಟೋರಿ ಶೇಪ್ ಕೊಟ್ಟಿರ್ತಲ್ವ ಅವೆರಡರ ಮಧ್ಯದಲ್ಲಿ ನಾವು ಒಂದು ಟಕ್ಸ್ ಪಾಯಿಂಟ್ನ ಸ್ಟಿಚ್ ಮಾಡಬೇಕು. ಈ ಪಾರ್ಟನ್ನ ಅಷ್ಟೇ ಸೇಮ್ ನಾವು ಈ ಪಾರ್ಟ್ ಹೆಂಗೆ ರೆಡಿ ಮಾಡಿದ್ವಿ ಸೇಮ್ ಅದೇ ರೀತಿನೇ ನೀವು ರೆಡಿ ಮಾಡ್ಕೊರಿ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊರಿ.
ನೆಕ್ಸ್ಟ್ ಇವಾಗ ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಎರಡನ್ನೂ ರೆಡಿ ಮಾಡ್ಕೊರಿ. ಇಲ್ಲ ಫಸ್ಟ್ ಪೈಪಿಂಗ್ ಕೊಟ್ಕೊಂಡು ಉಪ್ಪಟ್ಟಿ ಕಾಜಾಪಟ್ಟಿ ಮಾಡ್ತೀನಿ ಅಂದ್ರೆ ಆ ಥರ ಆದರೂ ಮಾಡ್ಕೊರಿ. ಇಲ್ಲ ಅಂತಂದ್ರೆ ಉಪ್ಪಟ್ಟಿ ಮತ್ತು ಕಾಜಾಪಟ್ಟಿ ಮಾಡ್ಕೊಂಡಾದ್ರೆ ನೀವು ಪೈಪಿಂಗ್ನ ಕೊಡಿರಿ. ಬ್ಯಾಕ್ ಪಾರ್ಟಲ್ಲಿ ಕೂಡ ನಾವು ಪೈಪಿಂಗ್ನ ಮಾಡ್ಬೋದು. ನಾನಲ್ಲಿ ಡೈರೆಕ್ಟಾಗಿ ಬಟ್ಟೆಗೆ ಅಟ್ಯಾಚ್ ಮಾಡಿ ಹೊಲಿಗೆ ಹಾಕಿ ಹೊಲಿಸ್ಬಿಟ್ಟೆ. ನೀವು ಬ್ಯಾಕ್ ಪಾರ್ಟಿಗೂ ಏನಾದರೂ ಪೈಪಿಂಗ್ ಮಾಡ್ತೀನಿ ಅಂದ್ರೆ ಪೈಪಿಂಗ್ ಮಾಡ್ಕೊರಿ, ಚೆನ್ನಾಗಿ ಕಾಣಿಸ್ತೈತೆ ಅದು. ನೆಕ್ಸ್ಟ್ ಇವಾಗ ಉಪ್ಪಟ್ಟಿ ಮತ್ತು ಕಾಜಾಪಟ್ಟಿ ಮಾಡ್ಕೊರಿ. ನೆಕ್ಸ್ಟ್ ನೋಡಿರಿ, ನಾವು ಯಾವ ರೀತಿ ನಾರ್ಮಲಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀವಿ ಎಲ್ಲ ಬ್ಲೌಸ್ಗೆ, ಸೇಮ್ ಅದೇ ರೀತಿಯೇ ನೀವು ಬ್ಲೌಸ್ ಫಿಟ್ಟಿಂಗ್ನ ಮಾಡ್ಕೊರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.